ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ಬಹಳ ಅದ್ಭುತವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯಗಳು ಎಲ್ಲರಿಗೂ ಕೂಡ ತಲುಪುವ ನಿಟ್ಟಿನಲ್ಲಿ ತಲುಪಿರಬೇಕು. ಅದೆಲ್ಲದರ ನಡುವೆ ಇತ್ತೀಚೆಗೆ ಹೋಟೆಲ್ಗಳ ಮೇಲೆ ಅವರು ರೇಡ್ ಮಾಡ್ತಾರೆ. ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತೆ ಎಷ್ಟು ಮಟ್ಟಿಗಿದೆ, ಅಲ್ಲಿ ಶುಚಿತ್ವ ಎಷ್ಟು ಮಟ್ಟಿಗಿದೆ, ಕ್ಲೀನ್ ಮೇಂಟೈನ್ ಮಾಡಿದಾರಾ ಇಲ್ವಾ, ಅಂತಹ ಹೋಟೆಲ್ಗಳಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು ಕಳೆದ ಕೆಲ ದಿನಗಳ ಹಿಂದೆ. ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಭೇಟಿ ಕೊಟ್ಟರು, ಝೆಪ್ಟೋ ಈ ರೀತಿಯ ಮಳಿಗೆಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಎಷ್ಟರ ಮಟ್ಟಿಗೆ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ, ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಬೆಂಗಳೂರಿನ ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ದಂಡದ ಬಿಸಿ ಮುಟ್ಟಿಸಿದೆ GBA. ಸೊ ಹಾಗಾಗಿ ಯಾವೆಲ್ಲ ಹೋಟೆಲ್ಗಳು ಲಕ್ಷ ರೂಪಾಯಿವರೆಗೂ ಕೂಡ ದಂಡ, ಈ 6 ಹೋಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ದಂಡ ವಿಧಿಸಲಾಗಿದೆ. ಮೊನ್ನೆ ನೋಟಿಸ್ ಕೊಡಲಾಗಿತ್ತು, ಈಗ ದಂಡದ ಬಿಸಿ. ಬೆಂಗಳೂರಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳದ, ಆಹಾರದ ಗುಣಮಟ್ಟ ಪಾಲನೆ ಮಾಡದಂಥ ಹೋಟೆಲ್ಗಳ ಮೇಲೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೆ ಪ್ರಾಧಿಕಾರದ ಪಾಲಿಕೆಗಳು ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಇದೀಗ ಈ ರೀತಿಯ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. ಹೋಟೆಲ್ಗಳಿಗೆ ದಂಡದ ಬಿಸಿ ಮುಟ್ಟಿಸಲಾಗ್ತಾ ಇದ್ದು, ಬೆಂಗಳೂರಿನ 6 ಹೋಟೆಲ್ಗಳಿಗೆ 1,60,000 ರೂಪಾಯಿ ದಂಡವನ್ನು ಕೊಡಲಾಗಿದೆ. ನೋಡಿ, ನಾವು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳು ಅಂತ ಹೋಗ್ತೀವಿ, ಅಲ್ಲಿ ಭಾಳ ಕ್ಲೀನಾಗಿ ಒಳ್ಳೆ ಸೂಟು ಬೂಟ್ ಹಾಕ್ಕೊಂಡು ಒಳ್ಳೆ ಐರನ್ ಬಟ್ಟೆ ಹಾಕ್ಕೊಂಡು ನಮಗೆ ಹೋಟೆಲಲ್ಲಿ ಊಟ ಸರ್ವ್ ಮಾಡ್ತಾರೆ ಅಂತ ಹೇಳಿ, ಬರೀ ಅವ್ರ ಬಟ್ಟೆಗಳು ನೋಡಿ, ಅವ್ರು ಮಾತಾಡೋ ಇಂಗ್ಲೀಷಲ್ಲಿ ಅವ್ರು ತೊಗೊಳೋದು ನೋಡಿ, ಏನು ಫುಡ್ ಆರ್ಡ್ರ್ಗಳನ್ನ ತೊಗೊಳೋದು ನೋಡಿ, ಅವ್ರು ಸರ್ವ್ ಮಾಡೋದು ನೋಡಿ ಎಷ್ಟೋ ಜನ ಅದಕ್ಕೆ ಮರಳಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಊಟ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅಲ್ಲಿಯ ಕಿಚನ್ ನೋಡಿಬಿಟ್ರೆ ಯಾರಿಗೂ ಬೇಡ. ಕೊಳೆತ ಮಾಂಸವನ್ನು ವಶಪಡಿಸ್ಕೊಳ್ಳಲಾಗಿದೆ, ದನದ ಮಾಂಸವನ್ನು ವಶಪಡಿಸ್ಕೊಳ್ಳಲಾಗಿದೆ, ಕೊಳೆತ ತರಕಾರಿ, ಅದ್ರ ಮೇಲೆಲ್ಲ ಫಂಗಸ್ ಬಂದಿರುವಂತಹ ತರಕಾರಿಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈಗ ಇಂತಹ ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ದಂಡದ ಬಿಸಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನಿಲ್ ಕುಮಾರ್ ಅವರ ನಿರ್ದೇಶನದಂತೆ ಬ್ಯಾಟರಾಯನಪುರ ಹಾಗೆ ಯಲಹಂಕ ವಿಭಾಗದ ಆರೋಗ್ಯ ವೈದ್ಯಾಧಿಕಾರಿ ಅವರ ತಂಡ ಆಗಸ್ಟ್ 13 ಅಂದರೆ ನಿನ್ನೆ ಆಹಾರ ಮಳಿಗೆಗಳು ಹೋಟೆಲ್ಗಳಲ್ಲಿ ತಪಾಸಣೆ ನಡೆಸಿ ಯಾರೆಲ್ಲ ನಿಯಮ ಪಾಲನೆ ಮಾಡಿಲ್ಲ ಅಂಥವರಿಗೆ ದಂಡವನ್ನು ಕೂಡ ವಿಧಿಸಲಾಗಿದೆ. 6 ಹೋಟೆಲ್ಗಳಿಗೆ. ಒಂದು ಹೈಟ್ ಸೆಂಟ್ರಿಕ್, ಅಂದರೆ ಈ ಹೋಟ್ಲಲ್ಲಿ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಂಗಡಿಸಿಲ್ಲ, ಅಲ್ಲಿ ಹಸಿ ಕಸ ಒಣ ಕಸ ಅನ್ನೋದು ಕೂಡ ಇರುತ್ತೆ, ಅದನ್ನೆಲ್ಲ ವಿಂಗಡಿಸಬೇಕಾಗತ್ತೆ. ಅದನ್ನು ವಿಂಗಡಿಸಿಲ್ಲ, ನೊಣಗಳು ಯಥೇಚ್ಛವಾಗಿ ನೊಣಗಳು ಕಂಡುಬಂದಂಥ ಹಿನ್ನೆಲೆ ನೋಟಿಸನ್ನು ಕೊಟ್ಬಿಟ್ಟು ಹೈಟ್ ಸೆಂಟ್ರಿಕ್ ಈ ಹೋಟೆಲ್ಗೆ 40,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನೊಂದು ಬ್ರೇವರಿ ಆ್ಯಂಡ್ ಕಿಚನ್ ಅನ್ನುವಂತಹ ಒಂದು ಹೋಟೆಲ್ಲು, ಸ್ಟೋರ್ ರೂಮ್ನಲ್ಲಿ ಈ ಹೋಟ್ಲಲ್ಲಿ ಅವಧಿ ಮೀರಿದ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಕೋಲ್ಡ್ ಸ್ಟೋರೇಜ್ ಘಟಕದಲ್ಲಿ ಮಾಂಸ ಅದೇನು ಸಂಗ್ರಹ ಮಾಡಿಟ್ಟಿದ್ದಾರೆ ಅದನ್ನು ಮುಚ್ಚೇ ಇಲ್ಲ, ಲೇಬಲ್ಲೇ ಮಾಡಿಲ್ಲ, ಮತ್ತು ಇನ್ವಾಯ್ಸ್ಗಳು ಯಾವುದೂ ಕೂಡ ಲಭ್ಯ ಇಲ್ಲ ಮಾಂಸ ಖರೀದಿ ಮಾಡಿದಂಥ ದಿನಾಂಕ. FSSAI ಹಾಗೆ ಘನತ್ಯಾಜ್ಯ ನಿರ್ವಹಣೆ SWM ನಿಯಮಗಳ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆ ಈ ಹೋಟೆಲ್ಗೆ 80,000 ರೂಪಾಯಿ ದಂಡ. ಮತ್ತು ಅದೇದೋ ತಲಸರಿ ರೆಸ್ಟೋರೆಂಟ್ ಅಂತ ಬೆಂಗಳೂರಿನ ಬೇರೆ ಬೇರೆ ಕಡೆ ಇದೆ, ಆ ರೆಸ್ಟೋರೆಂಟ್ಗೆ ಇವ್ರದ್ದು ಇದೇ ಕತೆ. ತ್ಯಾಜ್ಯ ಸಮರ್ಪಕವಾಗಿ ವಿಂಗಡಿಸಿಲ್ಲ, ನೊಣಗಳು ಕಂಡು ಬಂದಿದೆ, ಅಶುಚಿಯಾದಂತಹ ಸ್ಥಳ, ಮತ್ತು ಪ್ಲಾಸ್ಟಿಕ್ಗಳು ಹೆಂಗೆ ಬೇಕಂಗೆ ಯೂಸ್ ಮಾಡಿರೋದು. ನೋಟಿಸ್ ಕೊಟ್ಬಿಟ್ಟು ಈ ಹೋಟ್ಲಿಗೆ 20,000 ರೂಪಾಯಿ ದಂಡ. ಮತ್ತು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಇಲ್ಲೂ ಅಷ್ಟೇ ತ್ಯಾಜ್ಯ ಸಮರ್ಪಕವಾಗಿ ವಿಂಗಡಣೆ ಮಾಡಿಲ್ಲ, ನೊಣ, ಶುಚಿತ್ವನೇ ಇಲ್ಲ, ಮತ್ತು ಪ್ಲಾಸ್ಟಿಕ್ಗಳು ಹೆಂಗೆ ಬೇಕು ಹಂಗಂಗೆ. ಈ ಹೋಟ್ಲಿಗೆ 5,000 ರೂಪಾಯಿ ದಂಡ. ಮತ್ತು ನಂದನಾ ಪ್ಯಾಲೇಸು, ಇಲ್ಲೂ ಸೇಮ್ ಇದೇ ಕತೆ, ಇಲ್ಲಿಗೆ 15,000 ರೂಪಾಯಿ ದಂಡ. ಮತ್ತು ಸ್ವಾತಿ, ಇಲ್ಲಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಹೀಗೆ ಆಹಾರ ಸುರಕ್ಷತೆ, ಸ್ವಚ್ಛತೆ, ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ನಿಯಮಗಳ ಪಾಲನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ವತಿಯಿಂದ ಮುಂದಿನ ದಿನದಲ್ಲೂ ಕೂಡ ತಪಾಸಣೆ ಮಾಡಲಾಗುತ್ತೆ. ಒಟ್ಟಾರೆ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು, ಅವರ ಟೀಮ್ ತಂಡ ಏನಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸೋಣ.